ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ಈಗ ನಾನು ತೋರಿಸ್ತಿರುವಂಥ ಒಂದು ವಿಡಿಯೋ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಬಹುಮುಖ್ಯವಾದ ಒಂದು ಆಹಾರ ಅರರೊಟ್ಟು. ಅರರೊಟ್ಟು ಈ ಥರ ಇರುತ್ತೆ. ಇದು ತಯಾರು ಮಾಡಿರುವಂಥ ಅರರೊಟ್ಟು ಅನ್ನೋದೊಂದು ಬಿಳಿ ಗೆಡ್ಡೆ, ಒಂದು ಅರಿಶಿಣದ ಗಿಡದ ಥರ ಅದು ಬೆಳೆಯುತ್ತೆ. ಅಡಿಲಿರುವಂಥ ಗೆಡ್ಡೆನ ಹಿಂದೆ ಕೂಡ ವಿಡಿಯೋ ಹಾಕಿದ್ದೀನಿ. ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಈ ಥರ ಅರರೊಟ್ಟು ತಯಾರು ಮಾಡೋಂಥದ್ದು. ನಿಮಗೆ ಈ ಥರ ಅರರೊಟ್ಟು ಸಿಕ್ಕಿಲ್ಲ ಅಂದರೆ ಮೆಡಿಕಲ್ ಶಾಪಲ್ಲೂ ಒಂದು ಸಣ್ಣ ಡಬ್ಬಿಲೇ ಇರುತ್ತೆ, ತೊಗೋಬೋದು. ಈಗ ಇದು ಯಾಕೆ ಇದನ್ನು ನಾನು ತೋರಿಸ್ತಿದ್ದೀನಿ ಅಂದರೆ, ಈ ಒಂದು ಬಿಸಿಲಿನ ತಾಪಕ್ಕೆ ಏನಾಗುತ್ತೆ, ಕೆಲವು ಆಹಾರ ಒಳ್ಳೆ ಆಹಾರನೇ ಕೆಲವು ಸಲ ನಮಗೆ ಹೊಟ್ಟೆ ಮುರಿತ, ಹೊಟ್ಟೆ ನೋವು, ಲೂಸ್ ಮೋಷನ್ನು ಈ ಥರದಕ್ಕೆ ಕಾರಣ ಆಗಿಬಿಡುತ್ತೆ. ಏನದು, ದಿನ ಎಲ್ಲ ಹಣ್ಣು ತಿಂತಾ ಇರ್ತೀವಿ, ಬಾಳೆಹಣ್ಣು ಅದು ಇದು ತಿಂತಾ ಇರ್ತೀವಿ. ಹಾಗೆ ಪಪ್ಪಾಯಿ ಹಣ್ಣು ಇದೆಲ್ಲ ಯಾವುದೋ ಒಂದು ಬಿಸಿಲಿನ ತಾಪ, ಬಿಸಿಲಲ್ಲಿ ಬೇರೆ ಓಡಾಡ್ಕೊಂಬರ್ತೀವಿ. ಆವಾಗ ಒಂದು ಇದಕ್ಕಿದ್ದಂಗೆ ಹೊಟ್ಟೆ ನೋವು ಎಳ್ತಾ ಬಂದಂಗೆ ಆಗೋದು. ಆಮೇಲೆ ಹೊಟ್ಟೆ ನೋವಿಗೆ ಒಂಥರ ಲೂಸ್ ಮೋಷನ್ ಆದಂಗೆ ಆಗೋದು. ಕಂಟಿನ್ಯೂ ಅಂತ ಅಲ್ಲ, ಇನ್ನೂ ಆ ಥರ ಆರಂಭ ಆಗ್ತಿದ್ದಂಗೆ ನಾವು ಮನೇಲಿ ಏನಾದರೂ ಈ ಥರ ಅರರೊಟ್ಟಿತ್ತು, ಇಲ್ದಿದ್ರೂ ಒಂದು ಮೆಡಿಕಲ್ ಶಾಪಿಂದ ತಂದು ಇದನ್ನೊಂದು ಗಂಜಿ ಮಾಡಿ ಅರರೊಟ್ಟಿಂದೊಂದು ಲಿಕ್ವಿಡ್ ಮಾಡಿ ಕುಡಿದ್ರೆ ಏನಿಲ್ಲ, ಒಂದು ಅರ್ಧ ಗಂಟೆಲೇ ಎಲ್ಲ ಹೊಟ್ಟೆ ನಾರ್ಮಲ್ ಆಗುತ್ತೆ. ಈ ಹೊಟ್ಟೆ ಮುರಿತ ಅಂದರೆ ಹೊಟ್ಟೆ ನೋವು, ಲೂಸ್ ಮೋಷನ್ ಇವೆಲ್ಲ ಕರಳಿಗೆ ಸಂಬಂಧಿಸಿದ್ದು. ಅದನ್ನು ಜಾಸ್ತಿ ಹೊತ್ತು ಆಗೋಕ್ಕೆ ಬಿಡಬಾರ್ದು. ಈಗ ಇದರಲ್ಲೇ ಹೇಗೆ ಒಂದು ಗಂಜಿ ಮಾಡೋದು ನೋಡೋಣ. ಇವತ್ತು ನಮ್ಮ ಮನೇಲಿ ಅಗತ್ಯ ಇದೆ ಅದನ್ನು ಇದ್ರ ಗಂಜಿ 2-3 ಜನಕ್ಕೆ ಸ್ವಲ್ಪ ಹೊಟ್ಟೆ ನೋವು ಬಂದಿದೆ, ಹಾಗಾಗಿ ನಾನು ಮಾಡೋದನ್ನೇ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಅರರೊಟ್ಟಿದು ತುಂಬ ಸ್ಮೂತಾಗಿರುತ್ತೆ, ಹಿಂಗೆ ಪುಡಿ ಆಗೋದು. ಅದನ್ನು ಈ ಥರ ಒಂದು ಪಾತ್ರೆಯಲ್ಲೇ ನೀವು ಎಷ್ಟು ಬೇಕೋ ಅಷ್ಟು, ಒಂದು 2 ಸ್ಪೂನು, ಒಂದು ಅರ್ಧ ಲೋಟ ನೀರು ಹಾಕಿಬಿಟ್ಟು ಕದ್ರಿ ಇಟ್ಕೊಂಡು, ಒಂದು ಒಲೆ ಮೇಲೊಂದು ನಿಮಗೆ ಎಷ್ಟು ಒಂದು 3-4 ಲೋಟ ಬೇಕು ಅಂದರೆ ಒಂದು ಪಾತ್ರೆಲಿ ನೀರು ಕುದಿಯೋಕೆ ಇಟ್ಕೊಂಡು, ಈ ಕದ್ರಿದ್ದು ಆ ನೀರು ಕುದಿಬೇಕಾರೆ ಈ ಕದ್ರಿ ಇರ್ತಿರಲ್ಲ, ಇದು ಅರರೊಟ್ಟು, ಅದನ್ನು ಹಾಕಿ ಕುದಿಸ್ಬೇಕು. ನೋಡಿ, ತುಂಬ ಸಿಂಪಲ್ ಇದು. ಈ ಥರ ಒಂದು ಪಾತ್ರೆಲಿ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳೋದು. ನೀರು ಕುದಿಬೇಕಾರೆ 1-2 ಸ್ಪೂನ್ ಅರರೊಟ್ಟು ತಣ್ಣೀರಲ್ಲೇ, ಮತ್ತು ಬಿಸಿನೀರಲ್ಲೇ ಅದು ಗಂಟಾಗ್ಬಿಡುತ್ತೆ. ತಣ್ಣೀರಲ್ಲಿ ಹಾಕಿ ಕರಗಿಸಿದ್ದೆ ಹಾಕಿ ಇದು ಕುದಿಯಕ್ಕೆ ಬಿಡ್ಬೇಕು. ಹೀಗೆ ಕುದಿಯಕ್ಕೆ ಬಿಟ್ಟು ನಿಮಗೆ ಸ್ವಲ್ಪ ಸಿಹಿ ಬೇಕು, ಸಕ್ಕರೆ ಬೇಕು ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಹಾಕೊಬೋದು, ಇಲ್ಲ ಸಪ್ಪೆನೂ ಕುಡಿಬೋದು. ಯಾಕಂದರೆ ನಮಗೆ ಆಗಿರುವಂಥ ಒಂದು ತೊಂದರೆಯಿಂದ ಹೊರ ಬರಬೇಕಲ್ವ, ಹಾಗಾಗಿ ಸ್ವಲ್ಪ 1-2 ಸ್ಪೂನಷ್ಟು ಸಕ್ಕರೆನೂ ಹಾಕ್ಕೋಬೋದು, ಸಪ್ಪೆನೂ ಕುಡಿಬೋದು. ಇವಾಗ ಇದು ಕುದೀತಿದೆ ಅಲ್ವಾ ಚೆನ್ನಾಗೆ, ಕುದಿಬೇಕಾದ್ರೆ ನಾವೇನು ಮಾಡಬೇಕು, ಒಂದು ಇಷ್ಟು ಹಾಲು ಒಯ್ಬೇಕು ಇದಕ್ಕೆ. ಇದು ಈ ನೀರಿಗೆ ಕದ್ರಾಗ್ತಿದ್ದಂಗೆ ಕೈ ಬಿಡದೆ ಹೀಗೆ ಆಡಬೇಕು, ಈ ಥರ ಆಡಿಸ್ತಾ ಇರಬೇಕು. ನೋಡಿ, ಈಗ ಅರರೊಟ್ಟು ಗಂಜಿ ರೆಡಿ ಆಯಿತು. ನಾನೊಂದು 4 ಲೋಟ, ದೊಡ್ಡ ಲೋಟದಲ್ಲೇ 4 ಲೋಟ ಆಗಷ್ಟು ಮಾಡಿದ್ದೀನಿ. ಇದು ಮತ್ತೆ ಬರೀ ಲೂಸ್ ಮೋಷನ್ನು, ಹೊಟ್ಟೆ ನೋವು ಬಂದಿರೋರೆ ಕುಡಿಬೇಕು ಅಂತಲ್ಲ. ಇನ್ನು ಈಗ ಅವರಿಗೆಲ್ಲ ಮಾಡಿಕೊಡ್ತಾ ಇನ್ನೇನು ನನಗೇನು ತಿಂಡಿ ಮಾಡ್ಕೊಳ್ಳೋದು ಅಂತ ನಾನು ಒಂದು ದೊಡ್ಡ ಲೋಟ ಇದನ್ನು ಕುಡಿದ್ಬಿಡ್ತೀನಿ. ತಿಂಡಿ ಮಾಡ್ಕೊಳ್ಳೋದು ಅಂದರೆ ಸದ್ಯಕ್ಕೆ ಹೊಟ್ಟೆ ಸ್ವಲ್ಪ ಏನು ತುಂಬಿಸ್ದೇ ಇರೋ ಹಾಗೆ ಈ ಅರರೊಟ್ಟು ಒಂದು ಗಂಜಿ ಅಥವಾ ಈ ಥರ ಲಿಕ್ವಿಡನ್ನು ಮಾಡಿಕೊಂಡು ಒಂದು 2 ಗಂಟೆ ಕಾಲ ಹಾಗೆ ಇದ್ಬಿಟ್ರೆ ನಮಗಿದು ನಿಲ್ಲೋದು ಗೊತ್ತಾಗುತ್ತೆ. ಆಮೇಲೆ ಇಡ್ಲಿನೋ ಏನಾರು ಮೆದು ಆಹಾರ ತಿಂದು ಒಂದಿನ ಮೇಂಟೈನ್ ಮಾಡಿಕೊಂಡ್ರೆ ಸಾಕು, ಮತ್ತೆ ಸದ್ಯಕ್ಕೆ ಬರಲ್ಲ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಅರರೊಟ್ಟು ಗಂಜಿ, ಅರರೊಟ್ಟು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ನೋಡಿ, ಕುದಿ ಬರ್ತಾ ಇದೆ, ಏನು ತುಂಬ ಕುದಿಸ್ಬೇಕು ಅಂತ ಇಲ್ಲ. ಹಾಗೆ ಅದನ್ನು ಮಾಡಿಕೊಂಡು ಇನ್ನೊಂದ್ಸಲಿ ಬೆಚ್ಚನೆ ಹಾಲಿಗೆ ಕೂಡ ತೆಳ್ಳು ಹಾಲು ಮಾಡಿಕೊಂಡು ಅದಕ್ಕೆ ಕೂಡ ಅರರೊಟ್ಟು ಸೇರಿಸ್ಕೊಂಡು ಕುಡಿಬೋದು. ಆದರೆ ಈ ಥರ ಗಂಜಿ ಮಾಡಿ ಕುಡಿದ್ರೆ ಒಂದು ತಟ್ಟೆ ತುಂಬ ಹಾಕ್ಕೊಂಡು ಅಥವಾ ಲೋಟ ತುಂಬ ಹಾಕ್ಕೊಂಡು ಕುಡಿದ್ರೆ ಏನೋ ಹಿತ ಅನಿಸುತ್ತೆ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಇವತ್ತಿನ ಈ ಒಂದು ಅರರೊಟ್ಟು ಗಂಜಿಯ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.